ಶಾಪ್ಗಳಲ್ಲಿ ಔಷಧಿ ಖರೀದಿಗೂ ಮುನ್ನ ಎಚ್ಚರ. ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ಔಷಧಿಗಳು ಎಷ್ಟು ಸುರಕ್ಷಿತ? ಮೆಡಿಕಲ್ ಶಾಪ್ಗಳಲ್ಲಿ ವೀಕ್ಷಕರೇ ಗಮನವಿಟ್ಟು ಆಲಿಸಿ. ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ಔಷಧಿಗಳು ಎಷ್ಟು ಸೇಫ್? ಹೋಟೆಲ್ಗಳ ಮೇಲಿನ ರೇಡ್ ಬೆನ್ನಲ್ಲೇ ಇದೀಗ ಔಷಧಿ ಅಂಗಡಿಗಳ ಸರದಿ. ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ನಡೆಸಿರೋ ದಾಳಿ ಇದು. ಪೊಲೀಸರ ಜೊತೆ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ. 6 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಲೈಸೆನ್ಸ್ ಇಲ್ಲದ ನಕಲಿ ಔಷಧಿ ದಂಧೆ ಡ್ರಗ್ಸ್ ವಿಂಗ್ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಎಂಎನ್ಸಿ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಿ ಮಾರಾಟ ಜಾಲ ಪತ್ತೆಯಾಗಿದ್ದು, ಔಷಧಿಗಳನ್ನು ಮರು ಪ್ಯಾಕಿಂಗ್ ಮಾಡಿ ಪ್ರತಿಷ್ಠಿತ ಕಂಪನಿಯ ಲೇಬಲ್ ಅಂಟಿಸಲಾಗ್ತಾ ಇತ್ತು. ಯಾವುದೇ ಮಾನ್ಯ ಔಷಧ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಕಾರ್ಯ ನಡೆಸಲಾಗ್ತಿತ್ತು. ಔಷಧಗಳನ್ನು ಮರು ಪ್ಯಾಕಿಂಗ್ ಮಾಡಿ ಅಸಲಿ ಉತ್ಪನ್ನಗಳಂತೆ ಬಿಂಬಿಸ್ತಾ ಇತ್ತು ಜಾಲ. ಪರವಾನಗಿ ಇಲ್ಲದ ಘಟಕದಲ್ಲಿ ಭಾರೀ ಪ್ರಮಾಣದ ಔಷಧ ಸಂಗ್ರಹ ಪತ್ತೆಯಾಗಿದೆ. ನಕಲಿ ಔಷಧಿ ಜಾಲ ಪತ್ತೆಯಾಗಿರುವಂಥದ್ದು. ಲೈಸೆನ್ಸ್ ಇಲ್ಲದ ನಕಲಿ ಔಷಧಿ ದಂಧೆ ನಡೀತಾ ಇತ್ತು ಅನ್ನುವಂಥ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ. ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿ ಖರೀದಿ ಮಾಡೋಕ್ಕೂ ಮುನ್ನ ವೀಕ್ಷಕರೇ ಎಚ್ಚರ. ಯಾಕೆಂದರೆ ಹೋಟೆಲ್ಗಳ ಮೇಲಿನ ದಾಳಿಯ ನಂತರದಲ್ಲಿ ಇದೀಗ ಔಷಧಿಗಳ ಸರದಿ. ಡ್ರಗ್ ವಿಂಗ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಅಕ್ರಮ ದಂಧೆಕೋರರಿಗೆ ಶಾಕ್ ಇದು. 6 ಕೋಟಿಗೂ ಅಧಿಕ ಮೌಲ್ಯದ ಔಷಧಗಳ ಜಾಲದ ಹಿಂದೆ ಯಾರಿದ್ದಾರೆ? ನಕಲಿ ಎಂದು ಶಂಕಿಸಲಾದ ಔಷಧಗಳು. ಎಂಎನ್ಸಿ ಕಂಪನಿಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಔಷಧಿ ಮಾರಾಟ ಮಾಡಲಾಗ್ತಾ ಇತ್ತು. ಇದರ ಮೂಲ ಪೂರೈಕೆಯ ಜಾಲ ಹಾಗೂ ದಂಧೆಕೋರರ ಜಾಲವನ್ನ ಪತ್ತೆ ಹಚ್ಚುವುದಕ್ಕೆ ಶೋಧವನ್ನು ನಡೆಸಲಾಗ್ತಾ ಇದೆ. ಸುಮಾರು 6 ಕೋಟಿಗೂ ಅಧಿಕ ಮೌಲ್ಯದ ಔಷಧಗಳ ಜಾಲದ ಹಿಂದೆ ಯಾರಿದ್ದಾರೆ? ನಕಲಿ ಎಂದು ಶಂಕಿಸಲಾದ ಔಷಧಗಳು ಎಲ್ಲಿಗೆ ಸರಬರಾಜಾಗ್ತಾ ಇದ್ವು? ಎಂಎನ್ಸಿ ಕಂಪನಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡು ಔಷಧಿಗಳ ಮಾರಾಟ ಮಾಡಲಾಗ್ತಾ ಇತ್ತು. ಔಷಧಗಳ ಮೂಲ, ಪೂರೈಕೆ ಜಾಲ ಹಾಗೂ ದಂಧೆಯ ಹಿಂದಿರುವವರಿಗೋಸ್ಕರ ಶೋಧವನ್ನು ನಡೆಸಲಾಗ್ತಿದ್ದು, ಪರವಾನಗಿ ಇಲ್ಲದಂಥ ಮೆಡಿಕಲ್ ಶಾಪ್ಗಳು ಯಾವ ರೀತಿ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇದು ರಾಜ್ಯದಲ್ಲಿ ನಕಲಿ ಔಷಧಿ ಮರು ಪ್ಯಾಕಿಂಗ್ ಬೃಹತ್ ಜಾಲವೊಂದು ಪತ್ತೆಯಾಗಿದ್ದು, ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸಲಾಗಿದ್ದು, ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ನಡೆಸಿರುವಂತಹ ದಾಳಿ ಇದು. ಪೊಲೀಸರ ಜೊತೆ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ. ಸುಮಾರು 6 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು, ಇದಾವುದಕ್ಕೂ ಲೈಸೆನ್ಸೇ ಇಲ್ಲ. ಲೈಸೆನ್ಸ್ ಇಲ್ಲದ ನಕಲಿ ಔಷಧಿಗಳು ಹೇಗೆ ಮಾರಾಟ ಆಗುತ್ತೆ? ಇದರ ಹಿಂದೆ ಯಾರಿದ್ದಾರೆ? ಈ ದಂಧೆ ದೊಡ್ಡ ಮಟ್ಟದಲ್ಲಿ ನಾಯಿ ಕೊಡೆಯಂತೆ ಹಬ್ಬಿರುವ ಸಾಧ್ಯತೆ ಇದೆ. ಡ್ರಗ್ಸ್ ವಿಂಗ್ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಎಂಎನ್ಸಿ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಿ ಮಾರಾಟ ಜಾಲ ಪತ್ತೆಯಾಗಿದ್ದು, ಔಷಧಿಗಳನ್ನು ಮರು ಪ್ಯಾಕಿಂಗ್ ಮಾಡಿ ಪ್ರತಿಷ್ಠಿತ ಕಂಪನಿಯ ಲೇಬಲ್ ಅಂಟಿಸ್ತಾ ಇದ್ದಂಥ ಒಂದು ಆರೋಪ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಲೈಸೆನ್ಸೇ ಇಲ್ಲದ ನಕಲಿ ಔಷಧಿ ದಂಧೆ ಯಾವ ರೀತಿ ನಡೀತಾ ಇರುವಂಥದ್ದು, ಇದು ಪತ್ತೆಯಾಗಿದೆ ಹೇಗೆ ಅಂತ, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ ಡ್ರಗ್ಸ್ ವಿಂಗ್ ದಾಳಿಯ ಸಂದರ್ಭದಲ್ಲಿ? ವಸಂತ್, ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿ ಖರೀದಿಸುವ ಮುನ್ನ ಈಗ ಎಚ್ಚರಿಕೆ ವಹಿಸಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ, ಎದುರಾಗಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಕೂಡ ಈಗ ಅಂದ್ರೆ ಫೇಕ್ ಔಷಧಿಗಳ ಒಂದು ಬೃಹತ್ ಒಂದು ಮರು ಮ್ಯಾಪಿಂಗ್ ಒಂದು ಜಾಲ ಈಗಾಗಲೇ ಪತ್ತೆ ಆಗಿದೆ ಅಂತ ಹೇಳ್ಬೋದು. ಇದನ್ನ ಮಾರಾಟ ಮಾಡ್ತಾ ಇದ್ದಂತ ಈ ಜಾಲ ಈಗಾಗಲೇ ಅಧಿಕಾರಿಗಳು ಅದನ್ನ ಪತ್ತೆ ಹಚ್ಚಿದ್ದಾರೆ. ಏನು ದೊಡ್ಡೇರಿ ಬಳಿ ಸಿಕೆ ತಾಂಡದಲ್ಲಿ ಕೂಡ ಇರ್ತಕ್ಕಂಥ ಆಹಾರ ಸುರಕ್ಷತಾ ಒಂದು ಔಷಧ ಆಡಳಿತ ಒಂದು ಇಲಾಖೆ ಅಧಿಕಾರಿಗಳೀಗ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪೊಲೀಸರು ಒಂದು ಸಹಕಾರದೊಂದಿಗೆ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಕೂಡ ಭೇಟಿ ಕೊಡುತ್ತೆ. ಆ ಭೇಟಿ ಕೊಟ್ಟ ಬಳಿಕ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ, ಪರವಾನಗಿ ಇಲ್ಲದಂತಹ ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಘಟಕದ ಮೇಲೆ
ಈಗ ಭಾರಿ ಪ್ರಮಾಣದ ಔಷಧಿಗಳು ಕೂಡ ಈಗ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅಂತ ಹೇಳ್ಬೋದು. ಏನು MNC ಕಂಪನಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಔಷಧಿಗಳನ್ನ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ತಾ ಇದ್ದಂತಹ ಒಂದು ಆರೋಪ ಕೇಳಿಬಂದಿತ್ತು. ಆ ಬಳಿಕ ಖಚಿತ ಮಾಹಿತಿ ಮೇರೆಗೆ ಮರು ಮ್ಯಾಪಿಂಗ್ ಮಾಡ್ತಾ ಇದ್ದಂತಹ ಏನು ಕಂಪನಿಗಳಿತ್ತಲ್ಲ ಅದನ್ನ ಕೂಡ ಈಗ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ದಾಳಿ ವೇಳೆ ಸರಿಸುಮಾರು 6 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಏನು ಪತ್ತೆಯಾದಂತಹ ಔಷಧಿಗಳ ನಕಲಿಯೋ ಅಥವಾ ಅಕ್ರಮವಾಗಿ ಮರು ಪ್ಯಾಕಿಂಗ್ ಮಾಡ್ಲಾಗ್ತಾ ಇತ್ತ ಎನ್ನುವಂಥದ್ದು ಖಚಿತಪಡಿಸಿಕೊಳ್ಳೋಕೆ ಈಗ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಲೈಸೆನ್ಸ್ ಇಲ್ಲದೆ ಇರುವಂತಹ ಕೆಲವೊಂದಿಷ್ಟು ಏನು ಕಂಪನಿಗಳು ಇತ್ತಲ್ಲ ಇವನ್ನೆಲ್ಲವೂ ಕೂಡ ಅಧಿಕಾರಿಗಳು ತಂಡ ಕೂಡ ಈಗಾಗಲೇ ಸರ್ಚ್ ಅನ್ನು ಕೂಡ ಮಾಡ್ತಾ ಇದೆ. ಪತ್ತೆಯಾದ ಕೆಲವೊಂದು ಔಷಧಿಗಳ ಮೂಲ ಎಲ್ಲಿಂದ ಬಂತು, ಅವುಗಳ ಹೇಗೆ ಸರಬರಾಜು ಆಗ್ತಾ ಇತ್ತು, ಈ ದಂಧೆ ಎಷ್ಟು ದಿನದಿಂದ ನಡೀತು, ಈ ದಂಧೆ ಹಿಂದೆ ಯಾರು ಕಿಂಗ್ ಪಿನ್ ಇದ್ದಾರೆ, ಯಾರು ಪ್ರಭಾವಿ ಇದ್ದಾರೆ ಅನ್ನುವಂಥದ್ದು ತನಿಖೆಯೂ ಕೂಡ ಈಗಾಗಲೇ ಚುರುಕುಗೊಂಡಿರುವಂಥದ್ದು. ಸರಿಸುಮಾರು 6 ಕೋಟಿಗೂ ಅಧಿಕ ಮೌಲ್ಯದ ಕೂಡ ನಕಲಿ ಔಷಧಿಗಳು ಈಗಾಗಲೇ ವಸ್ತುಗಳು ಪತ್ತೆ ಆಗಿದ್ದು ನಿಜಕ್ಕೂ ಕೂಡ ದೊಡ್ಡ ಒಂದು ಅನುಮಾನ ಹುಟ್ಟು ಹಾಕಿದೆ. ಯಾಕಂತಂದ್ರೆ ನಕಲಿ ಅಂದ ತಕ್ಷಣ ಸಹಜವಾಗಿ ಜನರ ಆರೋಗ್ಯದ ಮೇಲೆ ಪ್ರಶ್ನೆ ಬರುತ್ತೆ. ಇಂತಹ ನಕಲಿ ಜಾಲ ಇನ್ನೆಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನುವಂಥದ್ದು ಗಮನಿಸೋದ್ರೆ ನಿಜಕ್ಕೂ ಕೂಡ ದೊಡ್ಡ ಆತಂಕದ ಸಂಗತಿ. ಈಗೆಲ್ಲ ಅಧಿಕಾರಿಗಳು ಇವನ್ನೆಲ್ಲ ಮಾರ್ಕೆಟ್ ನಲ್ಲಿ ಹೇಗೆ ತಲುಪಿಸ್ತಾ ಇದ್ರಂತೂ ಕೆಲವೊಂದಿಷ್ಟು ನಾನಾ ಆಂಗಲ್ಗಳಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ರೆ ಡ್ರಗ್ ವಿಂಗ್ ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ವಸಂತ್. ಓಕೆ, ಅದರ ಜೊತೆಗೆ ಬಹುಶಃ ಈ ದಂಧೆ ಅನ್ನುವಂಥದ್ದು ಬರೀ ಇಲ್ಲಿ ಮಾತ್ರ ಸೀಮಿತ ಆಗಿದೆಯಾ, ಬೇರೆ ಕಡೆಗಳಲ್ಲೂ ಕೂಡ ನಾಯಿ ಕೊಡೆಗಳಂತೆ ಹಬ್ಬಿರಬಹುದಾ? ಇದರ ಒಂದು ಕಾರ್ಯಜಾಲ ಎಲ್ಲೆಲ್ಲಿದೆ, ಯಾರಿದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವ ಯಾರು, ಇದ್ರ ಬಗ್ಗೆ ತನಿಖೆ ನಡೆಸುವಂತ ಒಂದು ನಿಟ್ಟಿನಲ್ಲಿ ಮುಂದಾಗಿದೆಯಾ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಇಲಾಖೆ? ಎರಡು. ಯಾಕಂತಂದ್ರೆ ಇದು ಔಷಧಿ ಅಂತಂತಂದ್ರೆ ಏನು ಔಷಧಿ ಶಾಪ್ಗಳಲ್ಲಿ ಗ್ರಾಹಕರ ಒಂದು ಸುರಕ್ಷತೆ ಪ್ರಶ್ನೆ ಬರುತ್ತೆ. ಸಹಜವಾಗಿ ಇದು ಒಬ್ಬರಿಂದ ಏನಾದ್ರೂ ಪತ್ತೆ ಹಚ್ಚಿದಾದಲ್ಲಿ ಈಗ ಇಷ್ಟು ಜನ ಈಗಾಗಲೇ ಪತ್ತೆ ಹಚ್ಚಿರೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಇದರ ಹಿಂದೆ ಇರುವಂತಹ ಬೃಹತ್ ಜಾಲ ಯಾರಿದ್ದಾರೆ, ಯಾರ್ಯಾರ ಕೈವಾಡಿಗಳೇ, ಹೇಗೆ ಸರಬರಾಜು ಆಗ್ತದೆ ಎಲ್ಲವನ್ನೂ ಕೂಡ ಅಧಿಕಾರಿಗಳು ತನಿಖೆ ಮಾಡೋ ಸಾಧ್ಯತೆ ಇದೆ. ಯಾಕಂತಂದ್ರೆ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ನಡೆಸಿರ್ತಕ್ಕಂಥ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾರಿ ಪ್ರಮಾಣದ ಒಂದು ಔಷಧಿಗಳನ್ನು ಈಗ ಪತ್ತೆಯಾಗಿದೆ. ಮರು ಲೇಬಲಿಂಗ್ ಮಾಡಿ ಇವನ್ನೆಲ್ಲವನ್ನು ಕೂಡ ಮಾರುಕಟ್ಟೆಗಳನ್ನ ಕಳಿಸ್ತಾ ಇದ್ರಂತಂದ್ರೆ ಇದು ಸಹಜವಾಗಿ ಒಂದು ಕಡೆ ಅಲ್ಲ, ಸಾಕಷ್ಟು ಭಾಗಗಳಲ್ಲೂ ಕೂಡ ಈ ರೀತಿ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನುವಂತಹ ಅನುಮಾನದ ಮೇಲೆ ಅಧಿಕಾರಿಗಳು ಕೂಡ ಶೋಧ ಕಾರ್ಯಾಚರಣೆ ನಡೆಸೋದು ಸಹಜ. ಒಟ್ಟಾರೆ ಇವತ್ತು ಸಿಕ್ಕಿರುವಂತದ್ದು ಏನಂದ್ರೆ 6 ಕೋಟಿಗೂ ಮೌಲ್ಯದ ವಸ್ತುಗಳು ಅಂತಂದ್ರೆ ಇನ್ನು ಬೃಹತ್ ಎಷ್ಟು ಕೋಟಿ ರೂಪಾಯಿ ಈ ದಂಧೆ ನಡೀತಾ ಇತ್ತು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಹೀಗಾಗಿ ಇಷ್ಟು ದೊಡ್ಡ ಪ್ರಮಾಣದ ಔಷಧಿಗಳನ್ನ ಒಂದು ಲೈಸೆನ್ಸು ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಂತ ಒಂದು ಲೈಸೆನ್ಸ್ ಅನ್ನು ಪಡೆದುಕೊಂಡಿಲ್ಲ. ಇಂಥವ್ರು ಮಧ್ಯವರ್ತಿಗಳು ಎಷ್ಟು ದೊಡ್ಡ ಜಾಲ ಬೆಳೆದಿದೆ ಅಂತಂದ್ರೆ ನಿಜಕ್ಕೂ ಕೂಡ ಅದು ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ, ಜನರ ಮೇಲೆ ಆರೋಗ್ಯದ ಪ್ರಶ್ನೆ. ಹೀಗಾಗಿ ಅಧಿಕಾರಿಗಳು ಎಲ್ಲೆಲ್ಲಿ ಇಂತಹ ಘಟಕಗಳನ್ನೆಲ್ಲ ಸರ್ಚ್ ಮಾಡೋದು ಖಂಡಿತ ಅಂತ ಹೇಳ್ಬೋದು ವಸಂತ್. ರೋಹನ್, ಈಗ ಪ್ರತಿಷ್ಠಿತ ಕಂಪನಿಯ ಹೆಸರಲ್ಲಿ ಈ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ತಾವು ಹೇಳಿದಾಗೆ ಜನಸಾಮಾನ್ಯರ ಆರೋಗ್ಯದ ಗತಿ ಏನು ಅನ್ನುವಂಥ ಒಂದು ಆತಂಕ ಸೃಷ್ಟಿಯಾಗುತ್ತೆ. ಮತ್ತೆ ಈ ಔಷಧಿ ಖರೀದಿ ಮಾಡುವಾಗ ಇದು ಅಸಲಿಯೋ ನಕಲಿಯೋ ಅನ್ನುವಂಥದ್ದು ಗೊತ್ತಾಗದೆ ಹೇಗೆ? ಈ ಬಗ್ಗೆ ಅಧಿಕಾರಿಗಳೇನಾದ್ರೂ ಜಾಗೃತಿ ಮೂಡಿಸ್ತಾರಾ ಅಂತ ಜನಸಾಮಾನ್ಯರಿಗೆ? ಇದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನಂತರ ಏನಂತಂದ್ರೆ ಇದು ಈಗ ನೋಡಿ ಸಣ್ಣ ಪುಟ್ಟ ಈಗ ಬಡ ಜನರು ಇರ್ತಾರ, ಔಷಧಿ ಖರೀದಿಸೋಕೆ ಅಂತ ಹೋದಂತ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಔಷಧಿ ಅಂಗಡಿಗಳು ಹೋದಂತ ಸಂದರ್ಭದಲ್ಲಿ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟು ಅನ್ನುವಂಥದ್ದು ಅವರಿಗೆ ಗೊತ್ತಾಗೋದೇ ಇಲ್ಲ. ಹೀಗಾಗಿ ಅಂತಹ ಬಡ ಜನರ ಒಂದು ಆರೋಗ್ಯದ ಮೇಲೆ ಒಂದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳೇ ತಂಡ ನಡೆಸಿರ್ತಕ್ಕಂಥ ಈ ಒಂದು ಮೆಡಿಕಲ್ ಶಾಪ್ ನಲ್ಲಿ ಒಂದು ದೊಡ್ಡ ದಂಧೆ ಇದೆಲ್ಲ ನಿಜಕ್ಕೂ ಕೂಡ ಆತಂಕ ಮೂಡಿಸುವಂತದ್ದು. ಯಾಕಂದ್ರೆ ಜನಸಾಮಾನ್ಯರಾಗಿರ್ಬೋದು, ಮಧ್ಯವರ್ತರಿಗಾಗಿರ್ಬೋದು, ಇವ್ರನ್ನೆಲ್ಲ ನೋಡಿದಾಗ ಈಗ ಡಾಕ್ಟರ್ಗೆ ಚೀಟಿಗಳನ್ನ ಬರೆದು ಕೊಡುವಂತಹ ಸಂದರ್ಭದಲ್ಲಿ ನೇರವಾಗಿ ಮೆಡಿಕಲ್ ಶಾಪ್ ಹೋಗ್ತಾರೋ, ಅವ್ರು ಕೊಟ್ಟಿದ್ದನ್ನ ಚೀಟಿ ಕೊಟ್ಟು ಮೆಡಿಸಿನ್ಸ್ ತಗೊಳ್ಳೋದು ಸಹಜ ಸಾಮಾನ್ಯ. ಯಾಕಂತಂದ್ರೆ ಅಲ್ಲಿ ಇದು ನಕಲಿಯೋ ಅಥವಾ ಅಸಲಿಯೋ ಅನ್ನುವಂಥದ್ದು ಅವರಿಗೆ ಗೊತ್ತಾಗಲ್ಲ. ಹೀಗಾಗಿ ಇದು ಆರೋಗ್ಯದ ಒಂದು ಪ್ರಶ್ನೆನೂ ಬರುತ್ತೆ. ಯಾಕಂತಂದ್ರೆ ಜನಸಾಮಾನ್ಯರ ಆರೋಗ್ಯದ ಮೇಲೂ ಪ್ರಶ್ನೆ ಬರುತ್ತೆ. ಆರೋಗ್ಯ ಇಲಾಖೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ವಹಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಪ್ರತಿಷ್ಠಿತ ಒಂದು ಕಂಪನಿ ಹೆಸರುಗಳನ್ನ ಇವರು ಲೇಬಲ್ಗಳನ್ನ ಈ ರೀತಿಯಾಗಿ ಮಾರುಕಟ್ಟೆಗೆ ಮಾಡ್ತಾರೆ ಅಂತಂದ್ರೆ ಇನ್ನು ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಈ ದಂಧೆ ನಡೀತಾ ಇದೆ ಅಂತ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಅಂತಂದ್ರೆ ಸುಮಾರು 6 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳ ಪತ್ತೆ ಆಗಿದೆ ಅಂತಂದ್ರೆ ಇನ್ನು ಬೇರೆ ಬೇರೆ ಕಡೆಗಳಲ್ಲೇ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಅದು ಎಷ್ಟು ಕೋಟಿ ರೂಪಾಯಿ ಒಂದು ಮೌಲ್ಯದ ಇಂತಹ ವಸ್ತುಗಳು ಪತ್ತೆ ಆಗುತ್ತೆ
ಅನ್ನುವಂಥದ್ದು ಬರುವಂತಹ ಪ್ರಶ್ನೆ. ಹೀಗಾಗಿ ಈ ಅಧಿಕಾರಿಗಳು ನಕಲಿ ಅಂತ ಈಗಾಗಲೇ ಶಂಕೆಯನ್ನು ಮಾಡಿ ಈಗಾಗಲೇ ಔಷಧಿಗಳನ್ನ ಮೆಡಿಕಲ್ ಶಾಪ್ಗಳೆಲ್ಲ ಅಥವಾ ಎಲ್ಲೆಲ್ಲಿ ಸರಬರಾಜು ಆಗ್ತದೆ ಎಲ್ಲ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಯಾವ್ಯಾವ ಘಟಕಗಳಿದ್ದು ಅನ್ನುವಂಥದ್ದು ಸಂಪೂರ್ಣ ಎಲ್ಲೆಲ್ಲಿ ಪೂರೈಕೆ ಆಗ್ತಾ ಇತ್ತು, ಎಷ್ಟು ದೊಡ್ಡವಾಗಿ ಈ ದೊಡ್ಡ ಜಾಲ ಬೆಳೆದಿತ್ತು ಅನ್ನುವಂಥದ್ದು ಇದು ನಿಜವಾದ ಚಿತ್ರಣ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಬಯಲಿಗೆ ಇಳಬೇಕಾಗಿದೆ. ವಸಂತ್, ಧನ್ಯವಾದ ರೋಹನ್ ಹಿರೇಮಠ್ ತಮ್ಮ ಮಾಹಿತಿಗಾಗಿ. ಬೆಂಗಳೂರಿನ ಹೊರವಲಯದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವಂತಹ ದುಬಾರಿ ಔಷಧಗಳನ್ನು ನಕಲಿ ರೂಪದಲ್ಲಿ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಂಥ ಜಾಲವನ್ನು ಪೊಲೀಸರು ಹಾಗೂ ಔಷಧ ಆಡಳಿತ ವಿಭಾಗದ ಅಧಿಕಾರಿಗಳು ಭೇದಿಸಿದ್ದಾರೆ. ತಾವರೆಕೆರೆ ಸಮೀಪದ ಫಾರ್ಮ್ ಹೌಸ್ ಅಲ್ಲಿ ದಾಳಿ ನಡೆಸಿ ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ಬೋದು, ಕೆಲವೊಂದು ಮೆಡಿಕಲ್ ಶಾಪ್ಗಳು ಕೂಡ ಇನ್ವಾಲ್ವ್ ಆಗಿರಬಹುದಾ ಗೊತ್ತಿಲ್ಲ, ತನಿಖೆ ಆಗಬೇಕಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರೆ ಸಮೀಪದ ಸಿಕೆ ತಾಂಡ್ಯ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಇಂಥವ್ರನ್ನ ಸುಮ್ಮನೆ ಬಿಡಬೇಕಾ? ಕಾನೂನಾತ್ಮಕವಾಗಿ ಬೇಲು ಕೂಡ ಸಿಗಬಾರದು. ಆ ರೀತಿಯಾಗಿ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತೆ. ಹೊರಗಿನಿಂದ ಸಾಮಾನ್ಯ ತೋಟದ ಮನೆಯಂತೆ ಕಂಡು ಬರ್ತಾ ಇದ್ದ ಫಾರ್ಮ್ ಹೌಸ್ನಲ್ಲಿ ದುಬಾರಿ ಕ್ಯಾನ್ಸರ್ ಔಷಧಗಳ ನಕಲಿ ತಯಾರಿಕೆ ನಡೀತಾ ಇತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು, ದಾಳಿ ವೇಳೆ ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಸ್ಥಳೀಯರೊಬ್ಬರಿಗೆ ಸೇರಿದಂಥ ಫಾರ್ಮ್ ಹೌಸನ್ನು ಲೀಸ್ಗೆ ಪಡೆದಿದ್ದ ಬೆಂಗಳೂರು ಮೂಲದ ಚೇತನ್ ಎಂಬಾತ ಈ ದಂಧೆಯ ಪ್ರಮುಖ ಆರೋಪಿ. ಈತನನ್ನು ಒದ್ದು ಒಳಗಾಕಿದ್ರೆ ಎಲ್ಲವೂ ಕೂಡ ಬಟ್ಟ ಬಯಲಾಗುತ್ತೆ. ಎಲ್ಲೆಲ್ಲಿ ನಾಯಿ ಕೊಡೆಗಳಂತೆ ಹಬ್ಬಿವೆ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಜನರ ಆರೋಗ್ಯದ ಜೊತೆ ಹುಡುಗಾಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತು ಇವರು ಹೊಟ್ಟೆಗೆ ಅನ್ನನೇ ತಿಂತಾರಾ ಅಥವಾ ಬೇರೆ ಏನಾದರೂ ತಿಂತಾರಾ ಈ ಚೇತನ್ ಎಂಬಾತ, ಇದೆಲ್ಲದೂ ಕೂಡ ಈತನನ್ನು ಒದ್ದು ಒಳಗಾಕಿದ್ರೆ ಖಂಡಿತವಾಗಲೂ ಕೂಡ ಗೊತ್ತಾಗುತ್ತೆ. ಅಥವಾ ಔಷಧಿ ಏನಾದರೂ ಅದನ್ನೇ ತಿಂದು ಬದುಕ್ತಿದ್ದಾನೋ ಗೊತ್ತಿಲ್ಲ. ಆದರೆ ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ಹುಡುಗಾಟ ಆಡ್ತಾ ಇರುವಂಥ ಇಂಥವ್ರನ್ನ ಸುಮ್ಮನೆ ಬಿಡಲೇಬಾರ್ದು. ಪ್ರತಿಷ್ಠಿತ ಕಂಪನಿ ಹೆಸರಲ್ಲಿ ತಯಾರಾಗುತ್ತೆ ಅಂದರೆ ಕ್ಯಾನ್ಸರ್ ನಕಲಿ ಔಷಧಿಗಳು, ಇದು ಪಾಪ ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗುತ್ತೆ? ಹಾಗಾಗಿ ಅವರ ಆರೋಗ್ಯದ ಮೇಲೆ ಕೂಡ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ.